ಎಲ್ಲರಿಗೂ ನಮಸ್ಕಾರ. ನನ್ನ ಇದು ಹೊಸ ಚಾನೆಲ್. ಮೊದಲ ಬಾರಿಗೆ ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಹೇಳ್ಕೊಡೋದಕ್ಕೆ ಹೋಗ್ತಿರೋದು ಕನ್ನಡ ಭಾಷೆಯನ್ನು ಅಥವಾ ಕನ್ನಡವನ್ನು ಕಲಿಯೋದಕ್ಕೆ. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕಲಿಯಬಹುದು. ನನ್ನ ಉದ್ದೇಶ ಇಷ್ಟೇ, ಕನ್ನಡ ಬೆಳೆಸ್ಬೇಕು, ಉಳಿಸ್ಬೇಕು. ಯಾವಾಗಲೂ ಇದನ್ನು ಗೌರವಿಸಬೇಕು. ನಮ್ಮ ಮಾತೃಭಾಷೆಯನ್ನು ಗೌರವಿಸಬೇಕು. ನಾನು ಎಷ್ಟೋ ಕಡೆ ಪ್ರೈವೇಟ್ ಸ್ಕೂಲುಗಳಲ್ಲಿ ನೋಡಿದ್ದೀನಿ. ನಾನು ಟ್ಯೂಷನ್ ಸಹ ಮಾಡಿದ್ದೀನಿ ಕೂಡ. ಅವ್ರು ಕನ್ನಡ ಲ್ಯಾಂಗ್ವೇಜನ್ನು ಸರಿಯಾಗಿ ಹೇಳ್ಕೊಡೋದು ಇಲ್ಲ. ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು, ಹೇಗೆ ಬರೀಬೇಕು ಅಸಲು ಕಲಿಯೋದೇ ಇಲ್ಲ. 7ನೇ ಕ್ಲಾಸ್ವರೆಗೂ ಬಂದರೂ ಸಹ ಅವರು ಸರಿಯಾಗಿ ಓದೋದನ್ನ ಕಲ್ತಿರಲ್ಲ, ಬರೆಯೋದನ್ನ ಕಲ್ತಿರೋದಿಲ್ಲ. ಸೊ ಅದು ಯಾವಾಗಲೂ ನನ್ನಲ್ಲಿ ಎಲ್ಲೋ ಒಂದು ಬೇಜಾರಾಗ್ತಿತ್ತು, ಯಾಕೆ ಇವ್ರು ಸರಿಯಾಗಿ ಹೇಳ್ಕೊಡ್ತಿಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಯಾರು ನಮ್ಮ ಭಾಷೆಯನ್ನು ಸರಿಯಾಗಿ ಯಾವುದೇ ಸ್ಕೂಲುಗಳಲ್ಲಿ ಸ್ಪೆಷಲಿ ಪ್ರೈವೇಟ್ ಸ್ಕೂಲುಗಳಲ್ಲಿ ಹೇಳ್ಕೊಡ್ತಿಲ್ಲ. ದಯವಿಟ್ಟು ನಮ್ಮ ಭಾಷೆಯನ್ನು ಉಳಿಸ್ಬೇಕು, ನಮ್ಮ ಮಾತೃಭಾಷೆ ಉಳಿಬೇಕು ಅನ್ನೋದಿದ್ರೆ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ. ಸರಿ, ನಾವು ಇವಾಗ ನಮ್ಮ ಭಾಷೆಯನ್ನು ಫಸ್ಟ್ ಆಲ್ಫಾಬೆಟ್ಸ್ ಹೇಗೆ ಬರೆಯೋದನ್ನ, ಅಂದ್ರೆ ಇಂಗ್ಲಿಷಲ್ಲಿ ಆಲ್ಫಾಬೆಟ್ಸ್ ಅಂತಾರೆ, ಕನ್ನಡದಲ್ಲಿ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರೀತಾರೆ. ನಾನು ಹೇಗೆ ಬರೆಯೋದನ್ನ, ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ನಾನು ಹೇಳಿದಷ್ಟು ಮಾತ್ರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ನಾನು ಹೇಳಿದಷ್ಟು ಅಭ್ಯಾಸ ಮಾಡಿ. ಖಂಡಿತವಾಗಿಯೂ ಯಾರೇ ಆಗಲಿ 2-3 ತಿಂಗಳಲ್ಲಿ ಕಲಿಬೋದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳಾದವರು ಇದನ್ನ ಹೇಳ್ಕೊಡಿ, ಹೇಗೆ ಬರೆಯೋದು ಅಂತ. ಇದನ್ನ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದ್ರ ಪ್ರಕಾರನೇ ನೋಡ್ಕೊಂಡು ಮಕ್ಕಳಿಗೆ ಹೇಳ್ಕೊಡಿ, ಕಲಿಸ್ಕೊಡಿ. ಆದಷ್ಟು ಬೇಗ ಅವರು ಕಲಿತಾರೆ. ಒಳ್ಳೇದಾಗ್ಲಿ. ಮೊದಲನೇದಾಗಿ ಫಸ್ಟು ಹೇಳ್ಕೊಡ್ತೀನಿ. ಮಕ್ಕಳಿಗೆ ಯಾವತ್ತಿದ್ರೂ 2 ಪದಗಳನ್ನೇ ಹೇಳ್ಕೊಡಿ, 2 ಅಕ್ಷರಗಳನ್ನು ಮಾತ್ರ ಹೇಳ್ಕೊಡಿ. ಒಂದೇ ಸಲ 10 ಅಕ್ಷರಗಳು ಹೇಳ್ಕೊಡಕ್ಕೆ ಹೋಗ್ಬೇಡಿ. ಮಕ್ಕಳಿಗಾದ್ರೆ 2 ಲೆಟರ್ಸ್ ಸಾಕು. ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡಿಸಿ. ಫಸ್ಟ್ ಹೇಗೆ ಬರೆಯೋದು, ಅದ್ರ ಜೊತೆಗೆ ಹೇಗೆ ಪ್ರೊನೌನ್ಸಿಯೇಷನ್ ಮಾಡೋದು. ಮೊದಲನೇದಾಗಿ ನೋಡಿ, ಈ ತರ ಬಂದು ಮೇಲಿಂದ ಕೆಳಗಡೆ ಬಂದು ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಒಳಕ್ಕೆ ಬಂದು ಇದನ್ನ ಗೆರೆಗಿಸ್ಬೇಕು. ಇದು ಆ. ಎರಡನೇದು ಆ, ದೀರ್ಘವಾಗಿ ಎಳಿಬೇಕು. ಆ ತೋರಿಸ್ತೀನಿ ನೋಡಿ. ಹೀಗೆ 0 ಮೂಲಕ ಹಾಕಿ ಕೆಳಗಡೆ ಬಂದು ಮೇಲೆ ಹೋಗಿ ಮತ್ತೆ ರೈಟ್ ಸೈಡ್ ಟರ್ನ್ ಆಗಿ ಈ ತರ ಬರಿಬೇಕು. ಆ ಮೊದಲನೇ ಅಕ್ಷರ ಆ. ಇದು ಆ. ಎರಡನೇದು ಯಾವಾಗಲೇ ಆಗಲಿ ದೀರ್ಘವಾಗಿ ಎಳಿಬೇಕು. ಆ. ಓಕೆ. ಆ.
ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅ ಆ. ಮತ್ತೆ ಮೂರನೇದು ಇ. ಮತ್ತೆ ಹೇಳ್ತಾ ಇದ್ದೀನಿ, ಈ ತರ ಬರೀಬೇಕು. ಇ. ನೆಕ್ಸ್ಟ್ ಸೊನ್ನೆ ತರ ಹಾಕಿ ಈ ತರ ತಲಕಟ್ಟು ಬರೀಬೇಕು. ಇದನ್ನ ತಲಕಟ್ಟು ಅಂತಾರೆ. ಇದು ಈ. ಆ ಆ ಇ ಈ. ಈ ಎರಡು ಲೆಟರ್ಸ್ ದೀರ್ಘವಾಗಿ ಎಳಿಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅ ಆ ಇ ಈ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಅ ಆ ಇ ಈ. ಅ ಆ ಇ ಈ. ಅ ಆ ಇ ಈ. ಉ ಊ. ಮೇಲಿಂದ ಹಿಂಗ್ ಸೊನ್ನೆ ತರ ಬಂದು ಕೆಳಗಡೆ ಹೋಗಿ ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಹಾವು ಸುತ್ತಂಗ್ ಸುತ್ತಬೇಕು. ಇದು ಸೇಮ್ ಅದೇ ತರ ಬರೀಬೇಕು. ಮೇಲೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಸೊನ್ನೆ ಆಗಿ ತಿದ್ದಬೇಕು. ಪ್ರೊನೌನ್ಸಿಯೇಷನ್ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸರಿಯಾಗಿ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಅ ಅ ಆ ಇ ಈ ಉ ಊ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅ ಆ ಇ ಈ ಉ ಊ. ಹೇಗ್ ಬರೆಯೋದು ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಅ ಆ ಇ ಈ ಉ ಊ. ಮತ್ತೆ ನೀಟಾಗಿ ಎಲ್ಲ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಅ ಆ ಆ ಇ ಈ ಉ ಊ. ರಿಪೀಟ್ ಮಾಡ್ತಾ ಇದ್ದೀನಿ. ಅ ಆ ಇ ಈ ಉ ಊ. ಅ ಆ ಇ ಈ ಉ ಊ.
ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಅ ಆ ಇ ಈ ಉ ಊ ಅ ಆ ಇ ಈ ಉ ಊ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದಾಗ ಎರಡೆರಡು ಅಕ್ಷರನೇ ಬರೀತಾ ಅದ್ರ ಮೇಲೆ ತಿದ್ಸಿ. ಅಂದ್ರೆ ಈ ಮಕ್ಕಳಿಗೆ ಒಂದ್ಸಲ ಬರ್ದು ನೀವೇ, ಸೊ ಇದೇ ತರ ಮಕ್ಕಳಿಗೆ ಬರೆಯೋದಕ್ಕೆ ನೀವೇ ಕೈ ಇಟ್ಟು ಹೇಳ್ಕೊಡಿ. ಒಂದ್ ಹಂತಕ್ಕೆ ಬಂದ್ಮೇಲೆ ಅವ್ರು ಕಲ್ತಿದ್ದಾದ್ಮೇಲೆ ಅವ್ರನ್ನ ನೋಡ್ಕೊಳ್ದಿರ ಹಿಂದೆ ಸ್ಲೇಟ್ ಅಲ್ಲಿ ಬರ್ಸಿ. ಸೊ ಅವರು ಆದಷ್ಟು ಬೇಗನೆ ಕಲಿತಾರೆ. ಉಚ್ಚಾರಣೆ ಮಾಡ್ಬೇಕಾದಾಗ ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದಾಗ ಬಾಯ್ ಬಿಟ್ಟು ಜೋರಾಗಿ ಹೇಳ್ಬೇಕು, ಮನಸ್ಸಲ್ಲೇ ಹೇಳ್ಕೊಳ್ಳೋದಲ್ಲ. ಸೊ ಮನಸ್ಸಲ್ಲೇ ಹೇಳ್ಕೊಳ್ಳೋ ತರ ಮಾಡಬೇಡಿ, ಬಾಯ್ ಬಿಟ್ಟು ಜೋರಾಗಿ ಹೇಳ್ಬೇಕು, ಸ್ಪೆಷಲಿ ಮಕ್ಕಳಿಗೆ. ಸೊ ಬರಿಬೇಕಾದಾಗ ಮಕ್ಳಿಗೆ ಹೇಳ್ಕೊಡಿ ಹೇಗ್ ಬರೆಯೋದು, ಹೇಗ್ ಪ್ರೊನೌನ್ಸಿಯೇಷನ್ ಮಾಡೋದು ಅಂತ. ಸೊ ಮಕ್ಕಳು ಇದ್ರ ಮೇಲೆ ನೀವು ಎರಡೆರಡು ಅಕ್ಷರನೇ ಬರ್ಸಿ ಅದ್ರ ಮೇಲೆ ಅವ್ರಿಗೆ ತಿದ್ದಿಸಿ, ಸೊ ಬೇಗನೆ ಕಲಿತಾರೆ. ದಯವಿಟ್ಟು ನನ್ನ ಕೋರಿಕೆ ಏನು ಅಂತಂದ್ರೆ, ನೀವೆಲ್ಲ ತಂದೆ ತಾಯಿಗಳು ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಗೆ ಸೇರಿದ ಮಾತ್ರಕ್ಕೆ ಯಾರು ಉದ್ಧಾರ ಆಗಿಲ್ವಾ? ಎಷ್ಟೋ ಜನ ಉನ್ನತ ಸ್ಥಾಯಿಗಳಿಗೆಲ್ಲ ಹೋಗಿದ್ದಾರೆ, ಉನ್ನತ ಸ್ಥಾನಗಳಿಗೆಲ್ಲ ಹೋಗಿದ್ದಾರೆ. ಆಗಿದ್ಮೇಲೆ ನೀವೇನು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತೀರಾ? ಪ್ರೈವೇಟ್ ಸ್ಕೂಲ್ಗಳು ನನಗ್ ಗೊತ್ತಿರೋ ಹಾಗೆ ವೇಸ್ಟ್. ಅದ್ರಲ್ಲಿ ಏನ್ ಪ್ರಯೋಜನ ಇದೆಯೋ ನನಗಂತೂ ಗೊತ್ತಿಲ್ಲ. ಸೊ ಭಾಷೆ ಉಳಿಸ್ಬೇಕು, ನಮ್ಮ ಮಾತೃಭಾಷೆನ ಉಳಿಸ್ಕೋಬೇಕು ಅನ್ನೋದಿದ್ರೆ, ಅಥವಾ ನಿಮ್ಮ ಮಕ್ಕಳು ಒಂದು ಸರಿಯಾದ ದಾರಿಗೆ ಹೋಗ್ಬೇಕು ಅನ್ನೋದಾದ್ರೆ, ಒಂದು ಒಳ್ಳೆ ದಾರಿಗೆ ಹೋಗ್ಬೇಕು, ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಒಂದೊಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಬೇಕು ಅನ್ನೋ ಆಗಿದ್ರೆ ಸರ್ಕಾರಿ ಶಾಲೆಗೆ ಸೇರಿಸಿ. ನಾನ್ ನೋಡಿರುವ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಒಂದು ಜವಾಬ್ದಾರಿ ಜಂಬ ಕೊಚ್ಕೊಳ್ಳೋದು, ದುರಾಂಕಾರ ಜಾಸ್ತಿ, ಆಟಿಟ್ಯೂಡ್ ಜಾಸ್ತಿ ಇರುತ್ತೆ. ಅದು ಸರಿಯಾಗಿ ಹೇಳ್ಕೊಡೋದಿಲ್ಲ, ಯಾರು ಗಮನ ಹರಿಸೋದಿಲ್ಲ, ಎಲ್ಲ ತಪ್ಪು ದಾರಿಗೆ ಹೋಗ್ತಾ ಇರ್ತಾರ. ನೀವೇ ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ, ಎಷ್ಟು ಕೆಟ್ಟ ದಾರಿಗೆ ಇಳಿತಾ ಇದಾರೆ, ಎಂತ ಕೆಟ್ಟ ಫ್ರೆಂಡ್ಸ್ಗಳನ್ನ ಮಾಡ್ತಿದ್ದಾರೆ ಅಂತ. ಸೊ ಅದೇ ಸರ್ಕಾರಿ ಶಾಲೆಗಳಲ್ಲಾದ್ರೆ ಒಂದು ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ. ನಾವೆಲ್ಲ ಕನ್ನಡ ಮೀಡಿಯಮ್ಮೇ ಓದಿರೋದು, ನಾವೆಲ್ಲ ಉದ್ಧಾರ ಆಗಿಲ್ವಾ? ಒಳ್ಳೆ ಮಾರ್ಗದಲ್ಲಿ ನಡೀತಿಲ್ವಾ? ಮತ್ತೇನಕ್ಕೆ ಪ್ರೈವೇಟ್ ಸ್ಕೂಲ್ಗಳು ಬೇಕು? ಪ್ರೈವೇಟ್ ಸ್ಕೂಲ್ ಸೇರ್ಸಿದ ಮಾತ್ರಕ್ಕೆ ಏನಾಗೋಗ್ಬಿಡ್ತಾರ? ನನಗ್ ಗೊತ್ತಿದ್ದಂಗೆ ಯಾರು ಏನು ಅಂತದ್ದೇನ್ ಆಗ್ಬಾರ್ದೇನ್ ಆಗೋದಿಲ್ಲ. ಅಂದ್ರೆ ಎಲ್ಲರೂ ಏನ್ ಫಾರಿನ್ ಕಂಟ್ರೀಸ್ಗಳಿಗೆ ಹೋಗೋದಿಲ್ಲ. ಯಾರೋ 100ರಲ್ಲಿ 10 ಜನ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೋದು ಅಷ್ಟೇ ಹೊರತಾಗ್ಲಿ ಎಲ್ಲರೂ ಹೋಗೋದು ಸಾಧ್ಯ. ಅಂಡ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅಷ್ಟೊಂದು ಬುಕ್ಸ್ಗಳು, ಅಷ್ಟೊಂದು ಓದೋದು ಏನಕ್ಕೆ ಹೇರಿಕೆ ಮಾಡ್ತೀರಾ? ಏನಕ್ಕೆ ಅವ್ರಿಗೆ ಆಡೋ ವಯಸ್ಸಲ್ಲಿ ಆಡ್ಲಿ, ಅವ್ರ ಆ ಏಜ್ ಅಲ್ಲಿ ಏನ್ ಕಲಿಬೇಕು ಅಷ್ಟು ಮಾತ್ರ ಕಲೀಲಿ ಸಾಕು. ಅವ್ರಿಗೆ ಅತಿಯಾಗಿ ಅವ್ರಿಗೆ ನಾಲೆಡ್ಜ್ ಬೆಳಿಬೇಕು. ನಿಮ್ ಪಬ್ಲಿಸಿಟಿ, ತಂದೆ ತಾಯಿಗಳದ್ದೇನು ಅಂದ್ರೆ ಅವ್ರ ಪಬ್ಲಿಸಿಟಿನೇ ಬೆಳಿಬೇಕು. ಎಲ್ಲ ಮಕ್ಳ ಮೇಲೆ ಅವ್ರಿಗೆ ಬರೋ ಪುಸ್ತಕಗಳೆಲ್ಲ ಓದಿಸ್ಬಿಟ್ಟು ಅವ್ರ ಕೋಡಿಂಗ್ ಲ್ಯಾಂಗ್ವೇಜ್ ಅಂತ ಅದು ಇದು ಎಲ್ಲ ಮಾಡಿ ಎಲ್ಲ ಹೇಳ್ಕೊಟ್ಬಿಟ್ಟು ಇವ್ರ ಪಬ್ಲಿಸಿಟಿಗೋಸ್ಕರ ಮಕ್ಕಳ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದೀರಾ. ಮಕ್ಕಳಿಗೆ ಅಷ್ಟೊಂದು ಬುಕ್ಸ್ ಆ ವಯಸ್ಸಿಗೆ ಓದಿಸೋ ಅವಶ್ಯಕತೆ ಇಲ್ಲ. ಮಕ್ಳಿಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಯಾರು ಏನು ಗೋಲ್ಡ್ ಮೆಡಲ್ಸ್ ತಗೊಂಡು ಏನ್ ಮಾಡ್ಬೇಕಾಗಿರೋದೇನಿಲ್ಲ. ಸಾಕು ಅವ್ರು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಅವರೇ ಖುದ್ದಾಗಿ ಕಲಿತಾರೆ.
ಅದಕ್ಕೆ ಅವ್ರಿಗೆ ಚಿಕ್ಕವಾಗಿಂದಾನೇ ಇಲ್ದೇ ಇರೋದನ್ನೆಲ್ಲ ಬುಕ್ಕು ಹೊರಿಸಿ ಅವ್ರಿಗೆ ಟಾರ್ಚರ್ ಕೊಡಕ್ಕಂತೂ ಹೋಗ್ಬೇಡಿ. ಅವ್ರು ಆರಾಮಾಗಿ ಓದ್ಲಿ, ಆರಾಮಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ, ಖಂಡಿತ ಒಳ್ಳೆ ದಾರಿಗೆ ಹೋಗ್ತಾರೆ. ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ಪ್ರೈವೇಟ್ ಸ್ಕೂಲಲ್ಲಿ ದುಡ್ಡು ಕಿತ್ಕೊಳ್ತಾರೆ ಹೊರತು ನಿಮ್ಮ ಮಕ್ಕಳ ಭವಿಷ್ಯನಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಸಾಕು. ಇರೋನ್ನ ಆ ಸಬ್ಜೆಕ್ಟೇ ಸಾಕು ನಮ್ಗೆ, ಅದರಲ್ಲೇ ಉದ್ಧಾರ ಆಗ್ಲಿ ಸಾಕು. ಅದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದ್ರಲ್ಲಿ ಕಲೀಲಿ, ಖಂಡಿತ ಅವ್ರು ಕಲಿತಾರೆ, ಒಳ್ಳೆ ದಾರಿಗೆ ಹೋಗ್ತಾರೆ. ಅದಕ್ಕೆ LKG ಇಂದಾನೆ ಅವ್ರಿಗೆ ಇಲ್ದೇ ಇರೋ ಬುಕ್ಸ್ಗಳೆಲ್ಲ ಹೊರಿಸಿ ಅವ್ರಿಗೆ ಓದಿಸಿ ತಲೆ ತಿಂದು ಅವ್ರು ಟಾರ್ಚರ್ ಕೊಟ್ಟು ಯಾಕೆ ಅವ್ರಿಗೆ ನರಕ ಕೊಡ್ತೀರಾ? ನಿಮ್ ಇತ್ತೀಚ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಯೂಟ್ಯೂಬ್ಗಳಲ್ಲಿ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತೆಲ್ಲ ಕಮೆಂಟ್ಸ್ಗಳು ಹಾಕ್ತಾನೆ ಇರ್ತಾರೆ. ಇಷ್ಟೆಲ್ಲ ಹಾಕ್ಸೋರು ಮತ್ತೇನಕ್ಕೆ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ತೀರಾ? ನಿಮ್ಗೆ ಅಷ್ಟೊಂದು ಭಾಷಾಭಿಮಾನ, ಕನ್ನಡ ಅಭಿಮಾನ, ನಮ್ಮ ಮಾತೃಭಾಷೆ ಉಳಿಬೇಕು ಬೆಳಿಬೇಕು ಅನ್ನೋಂಗಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕನ್ನಡ ಭಾಷೆನೇ ಹೇಳ್ಕೊಡೋದಿಲ್ಲ. ಅಸಲು ಕನ್ನಡ ಅನ್ನೋ ಸಬ್ಜೆಕ್ಟ್ ಅವ್ರ ತಲೆಯಲ್ಲಿ ಇರಲ್ಲ. ಯಾವ್ದೋ ಹೊರ ರಾಜ್ಯದ ಭಾಷೆಗಳೇ ಇರ್ತವೆ. ಹಂಗಿದ್ಮೇಲೆ ನೀವೇನಕ್ಕೆ ಇಂಗ್ಲಿಷ್ ಮೀಡಿಯಂ ಸೇರಿಸ್ತೀರಾ? ಅದರಿಂದ ಏನು ಉಪಯೋಗ ಇದೆ? ಅಷ್ಟೊಂದು ಭಾಷಾಭಿಮಾನ ಇದ್ದಾಗ ಕನ್ನಡ ಸರ್ಕಾರಿ ಶಾಲೆಗೆ ಸೇರಿಸಿ, ನಿಮ್ ದುಡ್ಡು ಉಳಿಯುತ್ತೆ, ನಿಮ್ ಮಕ್ಳು ಒಳ್ಳೆ ದಾರಿಗೆ ಹೋಗ್ತಾರೆ, ನಿಮ್ ಭಾಷೆನೂ ಉಳಿಯುತ್ತೆ, ನಮ್ ಭಾಷೆನೂ ಉಳಿಯುತ್ತೆ. ಅದು ಬಿಟ್ಬಿಟ್ಟು ಏನಕ್ಕೆ ಇಂಗ್ಲಿಷ್ ಮೀಡಿಯಮ್ಮು? ಯಾಕೆ ಕನ್ನಡ ಮೀಡಿಯಂ ಓದಿದವರೆಲ್ಲ ಉದ್ಧಾರ ಆಗಿಲ್ವಾ? ನಿಮ್ ಮುಂದೆನೆ ಎಷ್ಟೋ ಸಾಕ್ಷಿಗಳಿದಾವೆ ಎಲ್ಲೆಲ್ಲ ಎಲ್ಲರೂ ಯಾವ ಸ್ಥಾನಕ್ಕೆ ಸೇರಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಈ 2025 ಅಲ್ಲಿ ನೀವೇ ನೋಡಿದೀರಾ, SSLC ಮಾರ್ಕ್ಸ್ ತಗೊಂಡಿರೋರಾಗಿರ್ಬೋದು, PUC ಅಲ್ಲಿ ಅಂಕಗಳನ್ನ ತಗೊಂಡಿರೋರಾಗಿರ್ಬೋದು, ಅದರಲ್ಲಿ ಫಸ್ಟ್ ಬಂದಿರೋರು ಸರ್ಕಾರಿ ಶಾಲೆಗಳಲ್ಲಿರೋರೆ. ಮತ್ತೆ ಅವ್ರು ಹೇಗ್ ಬಂದ್ರು? ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಉನ್ನತ ಸ್ಥಾನಕ್ಕೆ ಸೇರಿಲ್ವಾ? ಅಥವಾ ಉನ್ನತ ಸ್ಥಾನಕ್ಕೆ ಪದವಿಗಳನ್ನ ತಗೊಂಡಿಲ್ವಾ? ಎಂತೆಂಥವ್ರು ಪುರಾವೆಗಳಿದಾವೆ. ಹಾಗಿದ್ಮೇಲೆ ಆರಾಮಾಗಿ ಕನ್ನಡ ಮೀಡಿಯಂ ಸೇರಿಸಿ ಆರಾಮಾಗಿ ಓದ್ಲಿ ಸಾಕು. ಸಂಸ್ಕೃತಿ ಸಂಸ್ಕಾರನ ಫಸ್ಟ್ ಕಲ್ಸ್ಕೊಡ್ಬೇಕು ಮಕ್ಳಿಗೆ. ಒಂದು ಜವಾಬ್ದಾರಿತನ ಕಲ್ಸ್ಕೊಡ್ಬೇಕು. ಆದ್ರೆ ದೊಡ್ಡವರೇ, ತಂದೆ ತಾಯಿಗಳಾದವರೇ ಹಾದಿ ತಪ್ತಾ ಇರ್ಬೇಕಾದಾಗ ಮಕ್ಳಿಗೆ ಏನ್ ಹೇಳ್ಕೊಡ್ತೀರಾ? ಫಸ್ಟ್ ತಂದೆ ತಾಯಿಗಳಾದವರು ಸರಿಯಾಗಿ ಮಾರ್ಗದಲ್ಲಿದ್ರೆ ಮಕ್ಕಳು ಅವರು ಸರಿಯಾದ ಮಾರ್ಗದಲ್ಲಿ ಇರ್ತಾರೆ. ದಯವಿಟ್ಟು ಕ್ಷಮಿಸಿ. ಕೆಲವರಿಗೆ ಇದು ಅತಿಯಾಗಿ ಮಾತಾಡಿರ್ಬೋದು ಅಂತ ನಿಮ್ಗೆ ಅನ್ಸಿರ್ಬೋದು, ಆದ್ರೆ ಇಲ್ಲಿ ನಡೀತಿರೋದೇ ಸತ್ಯ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಭಾಷೆ ಬೆಳೆಸ್ಬೇಕು, ಉಳಿಸ್ಬೇಕು. ಇದು ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ರೀಚ್ ಆಗ್ಬೇಕು. ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ರೀಚ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರು ಫಸ್ಟ್ ಮಾತಾಡೋದನ್ನ ಕಲೀಲಿ, ಬರೆಯೋದನ್ನ ಕಲೀಲಿ. ನೆಟ್ಟು ಇಲ್ಲಿರೋರೆ ಕಲಿತಾ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಅಂದು ಏನ್ ಪ್ರಯೋಜನ? ಯಾವತ್ತೇ ಆಗ್ಲಿ ಬೇರೆಯವ್ರ ಮುಂದೆ ನಾವು ಪಾಯಿಂಟ್ ಔಟ್ ಆಗಿರ್ಬಾರ್ದು, ಬೆರಳೆತ್ತಿ ನಮ್ ಕಡೆ ತೋರ್ಸ್ಬಾರ್ದು. ಅವ್ರ ರಾಜ್ಯದಲ್ಲಿ ಅವ್ರಿಗೆ ಆ ಭಾಷೆ ಗೊತ್ತಿಲ್ಲ ಅಂತಂದ್ಮೇಲೆ ನಾವ್ಯಾಕೆ ಕಲಿಬೇಕು ಅಂತಾರೆ. ಬೇಕಾ ನಮ್ಗೆ ಯಾವ ಅಗೌರವ ಮಾತುಗಳನ್ನು ಕೇಳೋದಕ್ಕೆ? ದಯವಿಟ್ಟು ಇಲ್ಲೇ ಇರೋರು, ರಾಜ್ಯದಲ್ಲಿ ಇರೋರು ಫಸ್ಟ್ ಕನ್ನಡ ಕಲೀರಿ, ನೀವುಗಳು ಕಲೀರಿ. ಆಮೇಲೆ ಅವ್ರಿಗೆ ಹೇಳೋದಕ್ಕೂ ನಮಗೂ ಒಂದು ಅಧಿಕಾರ ಇರುತ್ತೆ, ಧೈರ್ಯ ಇರುತ್ತೆ. ತುಂಬಾ ಧನ್ಯವಾದಗಳು. ಮಕ್ಳಿಗೆ ಹೇಳ್ಕೊಡಿ, ಆರಾಮಾಗಿ ಹೇಳ್ಕೊಡಿ, ಅವ್ರಿಗ ಕಲಿತಾರೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಮಕ್ಳ ಕೈಯಲ್ಲಿ. ಅಂದ್ರೆ
ಎರಡೆರಡು ಅಕ್ಷರ ಒಂದು 6 ಲೆಟರ್ಸ್ ಒಂದು ಕಲ್ತಿದ್ದಾದ್ಮೇಲೆ ಸ್ಲೇಟ್ ಅಥವಾ ಎಕ್ಸರ್ಸೈಸ್ ಬುಕ್ ಅಲ್ಲಿ ಒಂದು ಕಾಪಿ ಪುಸ್ತಕ ಅಂತ ಇರುತ್ತೆ. ಸೊ ಅದರಲ್ಲಿ ಕಾಲಮ್ಸ್ ಈ ತರ ಹಾಕಿ ಮಕ್ಳ ಕೈಲಿ ಬರ್ಸ್ರಿ. ಇಲ್ಲಿ ಒಂದೊಂದು ಲೆಟರ್ ಬರ್ಸಿ ಅದ್ರ ಕೆಳಗಡೆನೆ ಪ್ರಾಕ್ಟೀಸ್ ಮಾಡಿಸಿ. ಅಂದ್ರೆ ಡೈಲಿ 20 ಟೈಮ್ಸ್ ಆ ತರ ಬರ್ಸಿ. ಎಷ್ಟು ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಬೇಗನೆ ಮರೆಯೋದು ಇಲ್ಲ, ಲೈಫ್ ಟೈಮ್ ನೆನಪಾಗಿರುತ್ತೆ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಒಳ್ಳೇದು. ಕಲಿಬೇಕು. ಅವರು ಪರ್ಫೆಕ್ಟ್ ಆಗೋವರೆಗೂ 20 ಟೈಮ್ಸ್, 30 ಟೈಮ್ಸ್, 50 ಟೈಮ್ಸ್, 100 ಟೈಮ್ಸ್. ಸೊ ಈ ತರ ಹೆಚ್ಚಿಗೆ ಡೇ ಬೈ ಡೇ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾರೆ. ನಾನು ಏನ್ ಹೇಳ್ಕೊಡ್ತೀನೋ ಅದನ್ನ ಹಾಗೆ ಪ್ರಾಕ್ಟೀಸ್ ಮಾಡಿ. ಸೊ ಮಕ್ಳಿಗೂ ನೀವು ಹೇಳ್ಕೊಡಿ. ಹಾಗೆ ಆನ್ಲೈನ್ ಅಲ್ಲೂ ಹೇಳ್ಕೊಡೋದಕ್ಕೆ, ಕನ್ನಡ ಭಾಷೆಯನ್ನು ಹೇಳ್ಕೊಡೋದಕ್ಕೆ ಅವೈಲಬಲ್ ಇದೆ. ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಅಲ್ಲಿ ಹೇಳ್ಕೊಡ್ಬೇಕು ಅಂದ್ರೆ ಖಂಡಿತ ನನಗೆ ಮೇಲ್ ಹಾಕಿ, ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಕನ್ನಡ ಕಲಿಬೇಕು ಅಥವಾ ಮಕ್ಳಿಗೆ ಹೇಳ್ಕೊಡ್ಬೇಕು ಅನ್ನೋದಾದ್ರೆ ದಯವಿಟ್ಟು ಮೇಲ್ ಹಾಕಿ ನನಗೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ಅಷ್ಟು ಲಿಟ್ರಸಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ತರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದಲ್ಲಿ ದಯವಿಟ್ಟು ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಖಂಡಿತ ನೀವು ನನಗೆ ಮೇಲ್ ಹಾಕ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ದಯವಿಟ್ಟು ಮೇಲ್ ಹಾಕಿ, ನಾನು ಸಾಧ್ಯವಾದಷ್ಟು ನಾನು ಆನ್ಲೈನ್ ಅಲ್ಲೇ ನಿಮ್ಗೆ ಟೀಚಿಂಗ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರದ ಕೊಟ್ಟಿರುವ ಉಪಯೋಗನ ಮಾಡ್ಕೊಳ್ಳಿ. ಪ್ರೈವೇಟ್ ಸ್ಕೂಲ್ಗೆ ಸ್ಟಾಪ್ ಮಾಡಿ ದುಡ್ಡನ್ನು ಉಳಿಸಿ.